ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ತರಕಾರಿ ಸಾಗು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಕುಕ್ಕರ್ಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಬಿಸಿ ನೀರಲ್ಲಿ ಸಾಲ್ಟ್ ಹಾಕಿ ತೊಳೆದಿರೋ ಹೂಕೋಸನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಹುಳ್ಳಿಕಾಯಿ, ಗೆಡ್ಡೆಕೋಸು, 1 ಆಲೂಗೆಡ್ಡೆ, 1 ಬದನೆಕಾಯಿನ ಹಾಗೆ ನೆನೆಸಿರೋ ಅಂಥ ಬಟಾಣಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿ. ಆನಂತರ 12 ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇದು ಪುದೀನ ಸೊಪ್ಪು, ಚಕ್ಕೆ, ಲವಂಗ, 1 ಸ್ಪೂನ್ ಮೆಣಸು ಚಿಕ್ಕ ಸ್ಪೂನಲ್ಲಿ, ಇದು ತೆಂಗಿನಕಾಯಿ ಅರ್ಧ ಹೋಳಿದೆ, ಜೀರಿಗೆ 1 ಸ್ಪೂನು, 2 ಚಕ್ಕೆ, 1 4-5 ಲವಂಗ, 2 ನಾನು ಏಲಕ್ಕಿನ ತಗೊಂಡಿದ್ದೀನಿ. ಅದನ್ನು ರುಬ್ಕೊಳ್ತೀನಿ ನೋಡಿ. ಇದು ಕುಕ್ಕರ್ ತಣ್ಣಗಾಗಿದೆ. ಒಂದು ಕಡೆ ಇದನ್ನು ಕಡಿಮೆ ಫ್ಲೇಮಲ್ಲಿ ಬೇಯಕ್ಕಿಡ್ತೀನಿ. ಹಾಗೆ ಇನ್ನೊಂದು ಪಾತ್ರೆಗೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದು 3 ಈರುಳ್ಳಿನ ಬೇಯಕ್ಕಿಟ್ಟಿದ್ದೀನಿ. ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ ಹಾಕ್ತೀನಿ. ಹಾಗೆ 5-6 ಎಲೆ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತೀನಿ. ಹಾಗೆಯೇ 1 ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ, ಬೇಗ ಈರುಳ್ಳಿ ಕೆಂಪಾಗಲಿ ಅಂತ. ಹಾಗೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಆನಂತರ ನೋಡಿ, ಒಣಮೆಣಸಿನ್ಕಾಯಿ 2 ಮುರಿದು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ನಾವೇನು ರುಬ್ಕೊಂಡಿದ್ದೀವಿ ತೆಂಗಿನಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಮತ್ತು ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಫ್ರೈ ಮಾಡಿರೋ ಈರುಳ್ಳಿ, ಹಸಿಮೆಣಸಿಕಾಯಿನ ನಾನು ರುಬ್ಕೊಂಡಿದ್ದೀನಲ್ಲ, ಅದನ್ನು ಇದು ಫ್ರೈ ಆದ ನಂತರ ಇದರೊಳಗಡೆಗೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಆನಂತರ ನಾನು ಕುಕ್ಕರ್ಗೆ ಹಾಕ್ಕೊಳ್ತೀನಿ ನೋಡಿ. 1-2 ಟೊಮೊಟೊನ ಸ್ವಲ್ಪ ದಪ್ಪದಾಗಿಯೇ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಾಡಬೇಕು, ನೀರು ಬಿಡಬೇಕು ಟೊಮೊಟೊ, ಅಷ್ಟರವರೆಗೂ ಬೇಯಿಸ್ಕೊಳ್ತೀನಿ. ಕುಕ್ಕರ್ಗೆ ಹಾಕಿದ್ರೆ ಟೊಮೊಟೊ ಹಾಕೋದ್ರಿಂದ ಬೇಗ ಕುಕ್ಕರಲ್ಲೂ ಬೆಂದಿರಲ್ಲ, ಅದಕ್ಕೋಸ್ಕರ ನಾನು ಹೀಗೆ ಹುರಿದು ಹಾಕ್ಕೊಳ್ತೀನಿ. ಟೇಸ್ಟೂ ಚೆನ್ನಾಗಿರುತ್ತೆ. ಟೊಮೊಟೊನು ನೀರು ಬಿಡಬೇಕು. ಬೆಂದ ನಂತರ ನಾನು ರುಬ್ಬಿರೋ ಅಂಥ ಪದಾರ್ಥನ ನೋಡಿ ಹಾಕ್ಕೊಳ್ತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಗಟ್ಟಿಗೇನೆ ಮಾಡ್ಕೋಬೇಕು ನೋಡಿ. ಈ ರೀತಿ ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾನು ಕುಕ್ಕರಲ್ಲಿ ತರಕಾರಿ ಇರೋದಕ್ಕೆ ಹಾಕ್ಕೊಳ್ತೀನಿ ನೋಡಿ. ಇದು ಬೆಂದ ನಂತರ ನಾನು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಅವಾಗವಾಗ ಸ್ವಲ್ಪ ಕೈ ಆಡ್ತಾ ಇರಬೇಕು ನೋಡಿ. ಇವಾಗ ನಾನು ಕುಕ್ಕರ್ ಒಳಗಡೆಗೆ ಇದನ್ನು ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕಿರೋ ಹಾಗೆ ರುಬ್ಬಿರೋ ಖಾರನ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ತರಕಾರಿ ಸಾಗು ರೆಡಿಯಾಗುತ್ತೆ. ಇದು ದೋಸೆಗೆ, ಇಡ್ಲಿಗೆ, ಹಾಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತರಕಾರಿಗಳು ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಚೆನ್ನಾಗಿ ಕುದಿಸ್ಕೋಬೇಕು. ತರಕಾರಿ ಸ್ವಲ್ಪ ಬೆಂದಿದೆ. ಇವಾಗ ಉಪ್ಪು ಖಾರ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷ, 1/4 ಗಂಟೆ ಆದ್ರೂ ಬೇಯಿಸ್ಕೋಬೇಕು. ನಾನು ಸ್ವಲ್ಪ ಮುಚ್ಚಿಟ್ಟು ಒಂದು 10 ನಿಮಿಷ ಅಥವಾ 1/4 ಗಂಟೆ ಇದನ್ನು ಬೇಯಿಸ್ಕೊಳ್ತೀನಿ. ಆವಾಗ ರೆಡಿಯಾಗುತ್ತೆ ನೋಡಿ. ಇವಾಗ ರೆಡಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮರಿದೆ ಕಮೆಂಟ್ ಮಾಡಿ. ಹಾಗೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.